ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 323 ಪಾಯಿಂಟ್ಸ್ ಡೌನ್ ಆಗಿ 58,341 ಹತ್ರ ಕ್ಲೋಸ್ ಆಗಿದೆ. ನಿಫ್ಟಿ 88 ಪಾಯಿಂಟ್ಸ್ ಡೌನ್ ಆಗಿ 17,415 ಹತ್ರ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 169 ಪಾಯಿಂಟ್ಸ್ ಪಾಸಿಟಿವ್ ಆಗಿ 37,441 ಹತ್ರ ಕ್ಲೋಸ್ ಆಗಿದೆ. ಇವತ್ತಿನ ಮಾರ್ಕೆಟ್ ಆಕ್ಟಿವಿಟಿ ಗಮನಿಸಿದ್ರೆ ಓಪನಿಂಗ್ ಗ್ಯಾಪ್ ಅಪ್, ಅಲ್ಲಿಂದ ರ್ಯಾಲಿ ಆಗ್ತಾ ಅರೌಂಡ್ 17,600 ವರೆಗೂ ಬಂತು. ಅಂಡ್ ಅಲ್ಲಿಂದ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಮಾರ್ಕೆಟ್ ಫಾಲ್ ಅಂತೂ ಕಾಣಿಸಿದೆ. ನಿಯರ್ಲಿ 250 ಪಾಯಿಂಟ್ಸ್ ಹತ್ತಿರ ಟಾಪ್ ಸೈಡ್ ಇಂದ ಮಾರ್ಕೆಟ್ ಫಾಲ್ ಕಾಣಿಸಿದೆ. ಮಾರ್ಕೆಟ್ ಈ ತರ ಫಾಲ್ ಆಗೋಕೆ ಸ್ವಲ್ಪ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದೆ. ಅದನ್ನ ಮಾತಾಡ್ಕೊಳ್ಳೋಕೆ ಮುಂಚೆ ಓಪನ್ ಮುಂಚೆ ಇದ್ದ ಇಂಪಾರ್ಟೆಂಟ್ ಡೇಟಾನ ಗಮನಿಸಿದ್ರೆ ಗ್ಲೋಬಲ್ ಮಾರ್ಕೆಟ್ ನೆಗೆಟಿವ್ ಆಗಿದ್ರು SGX ನಿಫ್ಟಿ ನಿಯರ್ಲಿ 68 ಪಾಯಿಂಟ್ಸ್ ಹತ್ತಿರ ಪಾಸಿಟಿವ್ ಆಗಿದೆ. ಅದರಿಂದ ಗ್ಯಾಪ್ ಅಪ್ ಆಗುತ್ತೆ. ಆದರೆ ಸ್ಟಿಲ್ ಮಾರ್ಕೆಟ್ ಅನ್ನೋದು ಒಂದು ಡಿಸೆಂಡಿಂಗ್ ಚಾನಲ್ ಅಲ್ಲಿ ಇದೆ. ಡಿಸೆಂಡಿಂಗ್ ಚಾನಲ್ ಏನು, ನಿನ್ನೆ ವಿಡಿಯೋದಲ್ಲಿ ಮಾತಾಡ್ಕೊಂಡಿದ್ವಲ್ಲ, ಜ್ಞಾಪಕ ಇದೆ ಅಲ್ವಾ? ಸ್ಟಿಲ್ ನಿಫ್ಟಿ ಡಿಸೆಂಡಿಂಗ್ ಚಾನಲ್ ಅಲ್ಲಿ ಇದೆ. ಡಿಸೆಂಡಿಂಗ್ ಚಾನಲ್ ಬ್ರೇಕ್ ಮಾಡಬೇಕಂದ್ರೆ ನಿಫ್ಟಿ 18,040 ಅಬವ್ ಮೇಲೆ ಸಸ್ಟೈನ್ ಆಗಬೇಕಾಗತ್ತೆ. ಆದ್ರಿಂದ ಈ ಲೆವೆಲ್ ಬಿಲೋ ಇರೋವರೆಗೂ ಮಾರ್ಕೆಟ್ ಒಂದು ಬೆರಿ ಸೆಂಟಿಮೆಂಟ್ 17,620 ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ನ ಕ್ರಾಸ್ ಮಾಡಿ ಟಾಪ್ ಸೈಡ್ ಹೋದ್ರೇನೆ ನಾವು ಬುಲ್ಲಿಶ್ ಆಗಿ ಪಾಸಿಟಿವ್ ಸೈಡ್ ನಾವು ಟ್ರೇಡ್ ತಗೋಬಹುದು. ಬಿಕಾಸ್ ಅದು ಪ್ರೀವಿಯಸ್ ಆಗಿನೂ ನಾವು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಆಕ್ಟ್ ಮಾಡಿದೆ. ಅಂಡ್ ಇವತ್ತು ಫ್ರಮ್ 17,600 ಮಾರ್ಕೆಟ್ ನಲ್ಲಿ ಒಂದು ಸಿವಿಯರ್ ಸೆಲ್ ಆಫ್ ಅಂತೂ ಸೆಕೆಂಡ್ ಹಾಫ್ ಅಲ್ಲಿ ಕಾಣಿಸಿದೆ ಅಲ್ವಾ? ಇದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಜರ್ಮನಿ ರಿಲೇಟೆಡ್ ಆಗಿ ಲಾಕ್ಡೌನ್, ಕಂಪ್ಲೀಟ್ ಲಾಕ್ಡೌನ್ ಅನೌನ್ಸ್ ಮಾಡಿರೋ ತರ ಬರೋ ಅಪ್ಡೇಟ್ ನ ಇದ್ರ ಜೊತೆನೆ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಓಪನಿಂಗ್ ನಿಂದ ನೋಡಿದ್ರೆ ಮೋಸ್ಟ್ ಆಫ್ ದ ಯುರೋಪಿಯನ್ ಮಾರ್ಕೆಟ್ಸ್ ಓಪನಿಂಗ್ ಚೆನ್ನಾಗೇ ಆಗಿದೆ. ಆದ್ರೆ ಓಪನಿಂಗ್ ಆದ್ಮೇಲೆ ಯುರೋಪಿಯನ್ ಮಾರ್ಕೆಟ್ಸ್ ನಲ್ಲೂ ಸೆಲ್ ಆಫ್ ಕಾಣಿಸಿದೆ. ಅಂಡ್ ಪರ್ಟಿಕ್ಯುಲರ್ಲಿ FIs ಒಂದು ಆಕ್ಟಿವಿಟಿ ನೀವು ಗಮನಿಸಿದ್ರೆ ಇವನ್ ನಿನ್ನೆ ಮಾರ್ಕೆಟ್ ನಲ್ಲಿ ಅಷ್ಟೊಂದು ರ್ಯಾಲಿ ಬರ್ತಾ ಇದ್ರು FIs ಇಂದ ಒಂದು ಹ್ಯೂ ಸೆಲ್ಲಿಂಗ್ ಕಾಣಿಸಿದೆ. ನಿಯರ್ಲಿ 4,477 ಕ್ರೋರ್ಸ್ ನಿಯರ್ಲಿನು ನಿನ್ನೆ ಮಾರ್ಕೆಟ್ ರ್ಯಾಲಿ ಆಗಿದ್ರು FIs ಇಂದ ಸೆಲ್ಲಿಂಗ್ ಕಾಣಿಸಿದೆ. ದ ಬೇಸ್ ಲೈನ್ ಅಲ್ಲಿ ಅವರ ಆಕ್ಟಿವಿಟಿ ಯಾವ ತರ ಚೇಂಜಸ್ ಅಂತೂ ಇಲ್ಲ. ಮಾರ್ಕೆಟ್ ಸೆಕ್ಟರ್ ಬೆರಿಶ್ ಆಗಿ ಇದೆ. ಅಂಡ್ ಗ್ಲೋಬಲ್ ಆಗಿರೋ ಅನ್ಸರ್ಟನಿಟಿ ಇನ್ನೂ ಸ್ವಲ್ಪ ನೇಷನ್ಸ್ ಅಲ್ಲಿ ರಿಸ್ಟ್ರಿಕ್ಷನ್ ಜಾರಿಗೊಳಿಸ್ತಾ ಇದ್ದಾರೆ. ಆ ನೇಷನ್ಸ್ ರಿಲೇಟೆಡ್ ಆಗಿ ನಮ್ಮ ಕಂಪನೀಸ್ ಯಾವ್ದಾದ್ರು ಬಿಸಿನೆಸ್ ಮಾಡ್ತಾ ಇದ್ರೆ ಅದಕ್ಕೂ ಇಂಪ್ಯಾಕ್ಟ್ ಇರೋ ತರ ಅಪ್ಡೇಟ್ಸ್ ಅಂತೂ ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇದೆ. ರಿಸ್ಟ್ರಿಕ್ಷನ್ಸ್ ಜಾರಿಗೊಳಿಸ್ತಾ ಇದ್ದಾರೆ ಬಂದ್ರೆ ನೆಗೆಟಿವ್ ಅಪ್ಡೇಟ್ಸ್. ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಕಾಣಿಸಿರೋ ನೆಗೆಟಿವ್ ಸೆಂಟಿಮೆಂಟ್ ಲೈಕ್ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಕಾಣಿಸಿರೋ ವೀಕ್ ಸೆಂಟಿಮೆಂಟ್ ಅನ್ನು ಸೆಕೆಂಡ್ ಹಾಫ್ ಅಲ್ಲಿ ನಾವು ಮಾರ್ಕೆಟ್ ನ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದೆ. ಫರ್ದರ್ ಆಗಿನೂ ಮಾರ್ಕೆಟ್ ಫಾಲ್ ಆಗ್ತಿದ್ರೆ 17,360 ಇಂಪಾರ್ಟೆಂಟ್ ಆಗಿ ಗಮನಿಸಿ. ಬಿಕಾಸ್ ಇವತ್ತು ಆ ರೇಂಜ್ ಅಲ್ಲಿ 17,360 ನಿಯರ್ ಆಗಿ 17,350 ಹತ್ತಿರ ಸಪೋರ್ಟ್ ತಗೊಂಡಿದೆ. ಅಂಡ್ ನಾವು ನಿನ್ನೆ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋವಾಗ್ಲೂ ನಿಫ್ಟಿ ಸಪೋರ್ಟ್ ನ 17,360 ಫರ್ದರ್ ಆಗಿ ನಿಫ್ಟಿನಲ್ಲಿ ಫಾಲ್ ಬರ್ತಿರೋವಾಗ 17,360 ಬಿಲೋ ಮಾರ್ಕೆಟ್ ಸಸ್ಟೈನ್ ಆದ್ರೆ 1 ಅವರ್ ಕ್ಯಾಂಡಲ್ ಕ್ಲೋಸ್ ಆದ್ರೆ ಫರ್ದರ್ ಆಗಿ ಮಾರ್ಕೆಟ್ ಬೆರಿಶ್ ಆಗಿರತ್ತೆ ಅನ್ನೋದು ನಾವು ಗಮನಿಸಬೇಕು. ಇಲ್ಲಿಂದ ವೆರಿ ಶಾರ್ಟ್ ಆಗಿ ನಮಗೆ ನಿಫ್ಟಿ ರಿಲೇಟೆಡ್ ಆಗಿ ಸಪೋರ್ಟ್ 17,360. ನೆಕ್ಸ್ಟ್ ಸೆಬಿನಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತೂ ಬಂದಿದೆ. ಪ್ರೀವಿಯಸ್ ಆಗಿ F&O ಫ್ಯೂಚರ್ ಅಂಡ್ ಆಪ್ಷನ್ ರಿಲೇಟೆಡ್ ಆಗಿ 50% ಕ್ಯಾಶ್ 50% ಪ್ಲೆಡ್ಜೆಡ್ ಮನಿನ ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕನ್ನೋ ತರ ಅನೌನ್ಸ್ ಬಂದಿತ್ತು. ಫ್ರಮ್ ಡಿಸೆಂಬರ್ 1 ಇಂದ ಅದು ಅಪ್ಡೇಟ್ ಅಂತೂ ಬಂದಿದೆ ಅಲ್ವಾ? ಆದ್ರೆ ಇದನ್ನು ಈಗ ಡಿಸೆಂಬರ್ 1 ಇಂದ ಅಲ್ಲ ಫೆಬ್ರವರಿ 28 ಗೆ ಆ ರೂಲ್ಸ್ ನ ಡಿಫರ್ ಮಾಡಿದಾರೆ ಅನ್ನೋ ತರ ಹೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಒಂದ್ ವೇಳೆ ಸ್ಟಾಕ್ ಇತ್ತು, ನೀವು ಅದರ ಪ್ಲೆಡ್ಜ್ ಮಾಡಿದ್ಮೇಲೆ ಹಣ ಬರುತ್ತಲ್ವಾ, ಆ ಮನಿನ ನೀವು ಕಂಪ್ಲೀಟ್ ಆಗಿನೂ ಆಕ್ಸೆಪ್ಟ್ ಮಾಡೋ ಬ್ರೋಕರ್ಸ್ ಪ್ರೆಸೆಂಟ್ ಆದ್ರೆ ಇದ್ದಾರೆ. ಆ 100% ಮನಿನ ತಗೊಂಡು ಆಪ್ಷನ್ ಸೆಲ್ಲಿಂಗ್ ಆದ್ರೂ, ಇಂಟ್ರಾಡೇ ನಲ್ಲಿ ಮಾಡೋ ಟ್ರೇಡಿಂಗ್ ಆಕ್ಟಿವಿಟಿಗೆ ಆದ್ರೂ, ಈಕ್ವಿಟಿ ಟ್ರೇಡಿಂಗ್ ಗೆ ರಿಲೇಟೆಡ್ ಆಗಾದ್ರೂ ಅಲೋ ಮಾಡೋ ಬ್ರೋಕರ್ಸ್ ಪ್ರೆಸೆಂಟ್ ಆದ್ರೆ ಇದ್ದಾರೆ. ಆದ್ರೆ ಕಂಪ್ಲೀಟ್ ಆಗಿ ಮನಿ ತಗೋಬಾರ್ದಂತ ಆ ತರ ಪ್ಲೆಡ್ಜ್ ಮಾಡಿದ್ಮೇಲೆ ಹೇರ್ ಕಟ್ ಹೋದ್ಮೇಲೆ ಬಂದಿರೋ ಮನೆಯಲ್ಲಿ 50% ಮಾತ್ರ ಅಲೋ ಮಾಡಬೇಕು. ರೆಸ್ಟ್ ಆಫ್ ದ 50% ನ ಕ್ಲೈಂಟ್ ಹತ್ರ ಇರೋ ಕ್ಯಾಶ್ ಆರ್ ಕ್ಯಾಶ್ ಈಕ್ವಲ್ ಅಂಡ್ ಕಾಂಪೋನೆಂಟ್ಸ್ ಮಾತ್ರನೇ ಕನ್ಸಿಡರ್ ಮಾಡಬೇಕು ತರ ಸೆಬಿ ಅವರು ಪ್ರೀವಿಯಸ್ ಆಗಿ ಹೇಳಿದ್ರಲ್ವಾ. ಅದು ಡಿಸೆಂಬರ್ 1 ಇಂದ ಜಾರಿಗೆ ಬರೋ ತರ ಅಪ್ಡೇಟ್ ಮಾಡಿದ್ರು. ಆದ್ರೆ ಈಗ ಅದು ಡಿಸೆಂಬರ್ 1 ಇಂದ ಅಲ್ಲ ಫೆಬ್ರವರಿ 28 ಮೀನ್ಸ್ ಫೆಬ್ರವರಿ 28 ಮಂತ್ ಎಂಡ್ ಇಂದ ಜಾರಿಗೆ ಬರೋ ತರ ಸೆಬಿ ಅವರು ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಜಿ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಜಿ ಎಂಟರ್ಟೈನ್ಮೆಂಟ್ ಕರೆಂಟ್ CEO ಆಗಿರುವ ಪುನೀತ್ ಗೋಯಂಕಾ ಅವರು APOS ಸಮಿಟ್ ನಲ್ಲಿ ಜಿ ಎಂಟರ್ಟೈನ್ಮೆಂಟ್ ಅಂಡ್ ಸೋನಿ ಮರ್ಜರ್ ರಿಲೇಟೆಡ್ ಆಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಜಿ ಎಂಟರ್ಟೈನ್ಮೆಂಟ್ ಅಂಡ್ ಸೋನಿ ಮಧ್ಯದಲ್ಲಿ ನಡೀತಿರೋ ಡೀಲ್ ಅನ್ನೋದು ಫೈನಲ್ ಸ್ಟೇಜ್ ನಲ್ಲಿ ಇದೆ ಅಂತ, ಒಂದು ಫೈನಲ್ ಅಪ್ಡೇಟ್ ಕಮಿಂಗ್ ಡೇಸ್ ನಲ್ಲಿ ಬರುತ್ತೆ ಅಂತ ಪುನೀತ್ ಗೋಯಂಕಾ ಅವರು ಮಾಡಿರೋ ಸ್ಟೇಟ್ಮೆಂಟ್ ನಿನ್ನೆ ನವೆಂಬರ್ 23 ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರೋ ಸ್ಟೇಟ್ಮೆಂಟ್ ನಿಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಮೂವ್ ಆಗಿದೆ. ಭಾರತಿ ಏರ್ಟೆಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮಾರ್ಕೆಟ್ ಓಪನ್ ಆದ್ಮೇಲೆ ಸ್ವಲ್ಪ ಸ್ಟ್ರಾಂಗ್ ಟಾಪ್ ಸೈಡ್ ಮೂವ್ ಆಗಿ ಅಲ್ಲಿಂದ ಸ್ಲೈಡ್ ಆಗ್ತಾ ಓವರ್ ಆಲ್ ಆಗಿ ನೆಗೆಟಿವ್ ಆಗಿ ಭಾರತಿ ಏರ್ಟೆಲ್ ಕ್ಲೋಸ್ ಆಗಿದೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಕಾಮೆಂಟ್ಸ್ ಮೂಡೀಸ್ ಇಂದ ಬಂದಿದೆ ಅಂತ ಕಾಣಿಸ್ತಾ ಇದೆ. ಮೂಡೀಸ್ ಅವರು ಮೆನ್ಷನ್ ಮಾಡ್ತಿರೋದು ರೀಸೆಂಟ್ ಆಗಿ ಭಾರತಿ ಏರ್ಟೆಲ್ ಅವರು ಪ್ರೈಸ್ ಹೈಕ್ ಇದ್ರೆ ತಗೊಂಡಿದ್ದಾರೆ. ಎಂಟ್ರಿ ಲೆವೆಲ್ ಪ್ಲಾನ್ 49 ಇಂದ 79 ಗೆ ಚೇಂಜ್ ಮಾಡಿದ್ದಾರೆ. ಇರೋ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇವರು ರಿಲೇಟೆಡ್ ಆಗಿ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗ್ತಾರಂದ್ರೆ, ಬಟ್ ಸರ್ಪ್ರೈಸಿಂಗ್ ಆಗಿ ರೀಸೆಂಟ್ ಆಗಿನೂ ಸಬ್ಸ್ಕ್ರೈಬರ್ಸ್ ಇವರು ಆಡ್ ಮಾಡಿದ್ದಾರೆ. ಅಂದ್ರೆ ಈಗ 79 ಇಂದ 99 ಗೆ ಹೈಕ್ ಮಾಡ್ತಾ ಪ್ಲಾನ್ಸ್ ನ ಇನ್ನು 20 to 25% ಹೈಕ್ ಮಾಡಿದಾರಲ್ವಾ. ಇನ್ ದ ವರ್ಸ್ಟ್ ಕೇಸ್ ಇವರ ಪ್ರೆಸೆಂಟ್ ಸಬ್ಸ್ಕ್ರೈಬರ್ 6% ನಿಯರ್ಲಿ ಲಾಸ್ ಆದ್ರೂ ನಿಯರ್ಲಿ ಇವರ ಟೆಲಿಕಾಂ ಮಾರ್ಕೆಟ್ ಶೇರ್ 30.4% ಇದೆ. ಇನ್ ಟರ್ಮ್ಸ್ ಆಫ್ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ 35.5 crores ನಿಯರ್ಲಿ ಸಬ್ಸ್ಕ್ರೈಬರ್ ಇವರ ಅಂಡರ್ ನಲ್ಲಿ ಇದ್ದಾರೆ. ಅದರಲ್ಲಿ 6% ಸಬ್ಸ್ಕ್ರೈಬರ್ ಲಾಸ್ ಆದ್ರೂ ಪರವಾಗಿಲ್ಲ. ಪ್ಲಾನ್ ಪ್ರೈಸಸ್ ಈ ತರ ಹೈಕ್ ಮಾಡೋದ್ರಿಂದ
ರೆಸ್ಟ್ ಆಫ್ ದ ಪೀಪಲ್ಸ್ 20 to 25% ನ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ. ಇದರಿಂದ ಓವರ್ ಆಲ್ ಆಗಿ ಪ್ರಾಫಿಟಬಲ್ ಅಲ್ಲಿ 6% ನಿಯರ್ಲಿ ಜಾಸ್ತಿ ಆಗತ್ತೆ. ಅದರಿಂದ ಫರ್ದರ್ ಆಗಿ ಏರ್ಟೆಲ್ ಗೆ ಪಾಸಿಟಿವ್ ಆಗಿರುತ್ತಂತ ಏರ್ಟೆಲ್ ರಿಲೇಟೆಡ್ ಆಗಿ ಪ್ರೀವಿಯಸ್ ಆಗಿ ಮೂಡೀಸ್ ಅವ್ರು ಕೊಟ್ಟಿರೋ ಸ್ಟೇಬಲ್ ಔಟ್ಲುಕ್ ನಿಂದ ಪಾಸಿಟಿವ್ ಔಟ್ಲುಕ್ ಗೆ ಅಪ್ಡೇಟ್ ಮಾಡ್ತಾ ಬಿಸಿನೆಸ್ ರಿಲೇಟೆಡ್ ಆಗಿ ಬೆಟರ್ ಆಗಿದ್ರೆ ಇವು ರಿಲೇಟೆಡ್ ಆಗಿ ರೇಟಿಂಗ್ ನ ಅಪ್ಗ್ರೇಡ್ ಮಾಡೋ ತರ ಇರತ್ತೆ ಅಂತ ಮೂಡೀಸ್ ಅವರು ಅಪ್ಡೇಟ್ ಮಾಡಿದ್ದಾರೆ. ಕೋಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ನವೆಂಬರ್ 29 ಬೋರ್ಡ್ ಮೀಟಿಂಗ್ ಮಾಡ್ಬಿಟ್ಟು ಡಿವಿಡೆಂಡ್ ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡಿದ್ದಾರೆ. ಇಫ್ ಇನ್ ಕೇಸ್ ನೀವು ಯಾರಾದ್ರೂ ಕ್ರಿಪ್ಟೋ ಕರೆನ್ಸಿಯಲ್ಲಿ ಆಲ್ರೆಡಿ ನೀವು ಇನ್ವೆಸ್ಟ್ ಮಾಡಿರೋರಾದ್ರೆ ನಿನ್ನೆಯಿಂದ ಬರ್ತಿರೋ ಅಪ್ಡೇಟ್ ಡೆಫಿನೆಟ್ಲಿ ನಿಮಗೆ ಟ್ರ್ಯಾಕ್ ಮಾಡಿರಬೇಕು. ಅಂಡ್ ಮೋಸ್ಟ್ ಆಫ್ ದಿ ಫೇಮಸ್ ಕ್ರಿಪ್ಟೋ ಕರೆನ್ಸೀಸ್ ಎಲ್ಲಾನು 50 to 20% ಈವನ್ ಮೋರ್ ದನ್ 20% ನಿಯರ್ಲಿ ಫಾಲ್ ಆಗಿವೆ. ಇದು ರಿಲೇಟೆಡ್ ಆಗಿ ಬಂದಿರೋ ಇಂಪಾರ್ಟೆಂಟ್ ಅಪ್ಡೇಟ್. ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರೋ ಅಪ್ಡೇಟ್, ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೈವೇಟ್ ಕ್ರಿಪ್ಟೋ ಕರೆನ್ಸಿನು ಇಂಡಿಯಾನಲ್ಲಿ ಬ್ಯಾನ್ ಮಾಡ್ಬೇಕಂತ ಅನ್ಕೊಂತಿದೆ. ಈ ಕ್ರಿಪ್ಟೋ ಕರೆನ್ಸಿ ಎಲ್ಲಾನು ಬ್ಲಾಕ್ ಚೈನ್ ಟೆಕ್ನಾಲಜಿಯಿಂದ ರನ್ ಆಗ್ತಿರುತ್ತೆ. ಅಂದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿನ ಅವಾಯ್ಡ್ ಮಾಡ್ಬೇಕಂತಲ್ಲ, RBI ರೆಗ್ಯುಲೇಟೆಡ್ ಆಗಿ ಇದ್ರೆ ಒಂದು ಡಿಜಿಟಲ್ ಕರೆನ್ಸಿನ ಮೀನ್ಸ್ RBI ರೆಗ್ಯುಲೇಷನ್ ಇರೋ ಒಂದು ಕ್ರಿಪ್ಟೋ ಕರೆನ್ಸಿನ RBI ಇಂದ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡೋ ತರ RBI ಫ್ರೇಮ್ ವರ್ಕ್ ನಲ್ಲಿ ಇಂಪಾರ್ಟೆಂಟ್ ಚೇಂಜಸ್ ತಗೊಂಡ್ಬಂದು ಕ್ರಿಪ್ಟೋ ಕರೆನ್ಸಿ ಬಿಲ್ ನ ವಿಂಟರ್ ಪಾರ್ಲಿಮೆಂಟ್ ಸೆಷನ್ ನಲ್ಲಿ ಪಾಸ್ ಮಾಡೋ ತರ ಗವರ್ಮೆಂಟ್ ಪ್ರಯತ್ನ ಮಾಡೋ ತರ ಅಪ್ಡೇಟ್ ಆದ್ರೆ ನಿನ್ನೆ ಮಾರ್ಕೆಟ್ ನಲ್ಲಿ ಬಂದಿದೆ. ಇದು ಮಾರ್ಕೆಟ್ ನಲ್ಲಿ ಯಾವ ತರ ಸ್ಟೇಟ್ಮೆಂಟ್ ತಗೊಂಡ್ ಬಂದಿದೆ ಅಂದ್ರೆ, ಎಕ್ಸಿಸ್ಟಿಂಗ್ ಆಗಿ ಯಾರಾದ್ರೆ ಇಂಡಿಯನ್ಸ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡ್ತಿದಾರೋ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿ ಗವರ್ಮೆಂಟ್ ಆಕ್ಷನ್ ತಗೊಳತ್ತೇನೆ ಅಂತ ಅನ್ಕೊಂಡು ಯಾರಾದ್ರೂ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡಿದಾರೋ ಅವರು ನಿನ್ನೆ ಸ್ವಲ್ಪ ಭಯ ಬಿದ್ದಿದ್ದಾರೆ. ಕ್ರಿಪ್ಟೋ ಕರೆನ್ಸಿನಲ್ಲಾದ್ರೆ ಸ್ಪೆಷಲಿ ಇನ್ ಟೆನ್ಸ್ ಆಫ್ ರುಪೀಸ್ ಟ್ರೇಡ್ ಆಗೋ ಕ್ರಿಪ್ಟೋ ಕರೆನ್ಸಿನಲ್ಲಿ ನಮಗೆ ಫಾಲ್ ಆದ್ರೆ ಕಾಣಿಸಿದೆ. ಗ್ಲೋಬಲ್ ಆಗಿ ಟ್ರೇಡ್ ಆಗೋ ಕ್ರಿಪ್ಟೋ ಕರೆನ್ಸಿಗೆ ಅಂದ್ರೆ ರುಪೀಸ್ ಇಂದ ಟ್ರೇಡ್ ಆಗೋ ಕ್ರಿಪ್ಟೋ ಕರೆನ್ಸಿಯಲ್ಲಿ 6 to 7% ನಿಯರ್ಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ US ಅಲ್ಲಿ ಒಂದು ಬಿಟ್ ಕಾಯಿನ್ 100 ರೂಪೀಸ್ ಇದ್ರೆ ಇಂಡಿಯಾ ಅಲ್ಲಿ 106 or 107 ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಬಿಕಾಸ್ ಇಂಡಿಯಾನಲ್ಲಿರೋ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಧಾರವಾಗಿ ನಾವು ಹೋಲಿಕೆ ಮಾಡಿದ್ರೆ ಇಂಡಿಯಾನಲ್ಲಿ ಕ್ರಿಪ್ಟೋ ಕರೆನ್ಸಿ ಇನ್ನೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಾ ಇರುತ್ತೆ. ನಿನ್ನೆ ಈ ತರ ಅಪ್ಡೇಟ್ ಬರೋಸರಿಗೆ ಮೋಸ್ಟ್ ಆಫ್ ದಿ ಕ್ರಿಪ್ಟೋ ಕರೆನ್ಸಿನಲ್ಲಿ ಇಂಡಿಯಾದಲ್ಲಿ ಈಗ ಹೋಲಿಕೆ ಮಾಡಿದ್ರೆ ಗ್ಲೋಬಲ್ ಕ್ರಿಪ್ಟೋ ಕರೆನ್ಸಿ ಪ್ರೈಸಸ್ ಈಗ ಹೋಲಿಕೆ ಮಾಡಿದ್ರೆ ಇಂಡಿಯನ್ ಕ್ರಿಪ್ಟೋ ಕರೆನ್ಸೀಸ್ ಸ್ವಲ್ಪ ಪ್ರೈಸಸ್ ಸ್ವಲ್ಪ ಡಿಸ್ಕೌಂಟ್ ಆಗಿವೆ. ಈಗ ಬರ್ತಿರೋ ಇಂಪಾರ್ಟೆಂಟ್ ಕ್ವಶನ್, ನಿನ್ನೆ ನಮಗೆ ಬಂದಿರೋ ಗವರ್ಮೆಂಟ್ ಅಪ್ಡೇಷನ್ ಮೆನ್ಷನ್ ಮಾಡ್ತಿರೋದು ಇಂಪಾರ್ಟೆಂಟ್ ಲೈನ್, ಪ್ರೈವೇಟ್ ಕ್ರಿಪ್ಟೋ ಕರೆನ್ಸಿನ ಇಂಡಿಯಾನಲ್ಲಿ ಬ್ಯಾನ್ ಮಾಡ್ಬೇಕಂತ ಅನ್ಕೊಂತ RBI ರೆಗ್ಯುಲೇಟೆಡ್ ಆಗಿ ಒಂದು ಕ್ರಿಪ್ಟೋ ಕರೆನ್ಸಿನ ಮಾರ್ಕೆಟ್ಗೆ ತಗೋಬರ್ಬೇಕಂತ. ಪ್ರೈವೇಟ್ ಕ್ರಿಪ್ಟೋ ಅಂದ್ರೆ ಮೀನಿಂಗ್ ಏನು? ಬಿಟ್ ಕಾಯಿನ್ ಬರತ್ತೆ ಅಂತಲ್ಲ, ಯಾವ್ದಾದ್ರೆ ಇಂಡಿವಿಜುವಲ್ ಆರ್ ಯಾವ್ದಾದ್ರು ಕಂಪನಿ ಕಂಟ್ರೋಲ್ ಮಾಡಕ್ಕಾಗೋ ಮೀನ್ಸ್ ಅವ್ರ ರಿಲೇಟೆಡ್ ಆಗಿ ಓನರ್ಶಿಪ್ ಇರೋ ಕ್ರಿಪ್ಟೋ ಕರೆನ್ಸಿ ಬರುತ್ತಾ ಇಲ್ಲ ಇದರ ರಿಲೇಟೆಡ್ ಆಗಿ ಒಂದು ಕ್ಲಿಯರ್ ಡೆಫಿನೇಷನ್ ಅಂದ್ರೆ ನಮಗೆ ಬೇಕಾಗಿರುತ್ತೆ. ಇಷ್ಟಕ್ಕೂ RBI ಅವ್ರಿಗೆ ಏನ್ ಬೇಕು? ಕ್ರಿಪ್ಟೋ ಕರೆನ್ಸಿ ಇದರಲ್ಲಿ ಇನ್ವಾಲ್ವ್ ಆಗೋಕೆ RBI ಅವ್ರಿಗೆ ನೀಡ್ ಇದೆಯಾ? ಇದು ನಾವು ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಬೇಕು. ಮೋಸ್ಟ್ಲಿ ಬಿಟ್ ಕಾಯಿನ್ ಇಲ್ಲ ಇಥರಮ್ ಇಲ್ಲ ಮೋಸ್ಟ್ಲಿ ಒಂದು 5 to 6 ಕ್ರಿಪ್ಟೋ ಕರೆನ್ಸಿ ನಮ್ಗೆ ರಿಲೇಟೆಡ್ ಆಗಿ ನಮ್ಗೆ ಐಡಿಯಾ ಇದೆ. ಆದ್ರೆ ನಿಮ್ಗೆ ಗೊತ್ತಾ, ಮೋರ್ ದನ್ 6000 ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗ್ತಾ ಇದೆ. ಬ್ಲಾಕ್ ಚೈನ್ ಟೆಕ್ನಾಲಜಿ ಕ್ರಿಪ್ಟೋ ಕರೆನ್ಸಿ ಇದು ರಿಲೇಟೆಡ್ ಆಗಿ ಡೀಟೇಲ್ ಸ್ಟಡಿ ಮಾಡಿದಿರಾ ನಾವು ರಿಲೇಟೆಡ್ ಆಗಿ ನೆಗೆಟಿವ್ ಪಾಸಿಟಿವ್ ಕಮೆಂಟ್ಸ್ ಮಾಡೋದಕ್ಕೆ ಆಗಲ್ಲ. ಬಟ್ ಯಾರಾದ್ರೆ ಉದಾಗಿ ಕಾಯಿನ್ಸ್ ಕಾಣಿಸ್ತಿದೆಯೋ ಪ್ರತಿಯೊಂದು ಕಾಯಿನ್ ನಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೋ ಅವ್ರು ಒಂದೇ ಜ್ಞಾಪಕ ಇಟ್ಕೋಬೇಕು. ಈವನ್ ಫ್ಯೂಚರ್ ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ಆಗಿ ರಿಕಗ್ನೈಸೇಷನ್ ಬಂದು ಅದನ್ನ ಜನ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ 6000 ಕಾಯಿನ್ಸ್ ನ ಯೂಸ್ ಮಾಡ್ತಾರಾ, ಇಲ್ಲ ಅಂದ್ರೆ 10 to 20 ಕಾಯಿನ್ಸ್ ನ ಯೂಸ್ ಮಾಡ್ತಾರಾ, ಇಲ್ಲ ಅಂದ್ರೆ 10 to 20 ಕಾಯಿನ್ಸ್ ಮೇಲೆ ಯಾರು ಯೂಸ್ ಮಾಡಲ್ಲ. ಮೋಸ್ಟ್ ಆಫ್ ದ ಕ್ರಿಪ್ಟೋ ಕರೆನ್ಸೀಸ್ ಯಾವ್ದಾದ್ರು ಇದೆಯೋ ಸೋಷಿಯಲ್ ಮೀಡಿಯಾ ಇಂದ ಹೈಪ್ ಆಗ್ತಾ ಇರತ್ತಲ್ವಾ, ಅದರ ರಿಲೇಟೆಡ್ ಆಗಿ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಅಂತೂ ಇರುತ್ತೆ. ನಾನು ಎಂಟೈರ್ ಟೆಕ್ನಾಲಜಿನ ರಾಂಗ್ ಅಂತ ಹೇಳ್ತಾ ಇಲ್ಲ, ಆದ್ರೆ ಹೊಸದಾಗಿ ಬರ್ತಿರೋ ಪ್ರತಿಯೊಂದು ಕಾಯಿನು ಬೆಳಿಬೇಕಂತಲ್ಲ. ಸೊ ಅದನ್ನು ತಗೊಳ್ಳಿ ಅಂತ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಪೋಸ್ಟರ್ಸ್ ಅಂತೂ ಕಾಣ್ತಾ ಇರುತ್ತೆ. ಬಟ್ ಇದರ ರಿಲೇಟೆಡ್ ಆಗಿ ನಾವು ಜಾಗ್ರತೆ ವಹಿಸಬೇಕು. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ಯಾವ ಲೆವೆಲ್ಸ್ ಮಾತಾಡ್ಕೊಂಡಿದೀವಿ ಅದೇ ಲೆವೆಲ್ಸ್ ಇವತ್ತು ಕಂಟಿನ್ಯೂ ಮಾಡ್ತಾ ಇದೀನಿ. ಮಾರ್ಕೆಟ್ ಬಿಟ್ವೀನ್ ಇರೋದ್ರಿಂದ ನಿಫ್ಟಿ ಸಪೋರ್ಟ್ 17,440 ಹತ್ರ ಗಮನಿಸ್ತಾ ಇದೀನಿ, ರೆಸಿಸ್ಟೆಂಟ್ 17,550. ಅದು ಬ್ರೇಕ್ ಆದ್ರೆ 17,640. ಅಂಡ್ ಬ್ಯಾಂಕ್ ನಿಫ್ಟಿ ಅಂಡ್ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ನಿನ್ನೆ ನಾವು ವಿಡಿಯೋಲಿ ಏನು ಲೆವೆಲ್ಸ್ ಮಾತಾಡ್ಕೊಂಡಿದ್ವಿ ಅದೇ ಲೆವೆಲ್ಸ್ ಕಂಟಿನ್ಯೂ ಮಾಡ್ತಾ ಇದೀನಿ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ 36,840 ಅಂಡ್ ರೆಸಿಸ್ಟೆಂಟ್ 37,750. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ. ಅಂಡ್ ನಾನು ಕಂಟಿನ್ಯೂಸ್ಲಿ ಅಪ್ಡೇಟ್ಸ್ ನಿಮಗೆ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತಾನೆ ಇದ್ದೀನಿ. ಫರ್ದರ್ ನಿಮ್ಮ ಅಪ್ಡೇಟ್ಸ್ ಏನಾದರೂ ಬೇಕಂದ್ರೂ ಕಂಟಿನ್ಯೂಸ್ಲಿ ಮಾರ್ಕೆಟ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಶೇರ್ ಟ್ರೇಡರ್ ಕನ್ನಡನ ಫಾಲೋ ಆಗೋಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.